मंत्रमूलं पूजामूलं गुरुपादं ज्ञानमूलं गुरुर्मूर्तिं मुक्तिर्मूलं गुरुर्कृपा मुक्तिर्मूलं गुरुर्कृपा। श्री कृष्णगौड़ नेम करेगौड़ सर, येरुगौड़ पाटिल सर, गोपाल मादा सर, श्रीमती अनसुया सावली आगे श्री सुरेश कल्लूर सर, श्री बशीर अहमद भयंकर सर, श्री शिवानंद जगातोर, श्री केवाय पाटिल सर, श्री भीमप्पा बशीरवणी, श्री महादेवप्पा कलगोर, श्री राजेश साहब पेरीगड, श्री मल्लरगौड़ पाटिल, श्री आई.पी. मल्लूर सर, श्री बसवराज उपारडी, श्री परशुराम करगल, श्री सोमनाथ बिंगेरी, श्री कुमार सागर नागौर। BMD ಟಿವಿ ಚಾನೆಲ್ ಬಳಗ ವತಿಯಿಂದ 9ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡಂತ ಎಲ್ಲ ಮಹಿಳೆಯರಿಗೆ ಈ ವೇದಿಕೆ ಪರವಾಗಿ ಎಲ್ಲರಿಗೂ ಚಪ್ಪಾಳೆ ಮತ್ತು ಗೌರವ ಸ್ವೀಕರಣೆ ಮಾಡಿ ಹಂಚಿಕೊಳ್ತಾ ಬಂದಿದ್ದಾರೆ. ಇದರ ಮುಂದಿನದಾಗಿ ಹಿಂಸರಿ ಪೂರ ಹಿಂಸರಿ ಹಿಂಗ ಸರಿಲ್ಲ ಹಿಂಗ ಸರಿ श्री गोपाल मादा सर, श्री गौरव करेगौड़ सर, श्रीमती अनसुया सावली श्री सुरेश कल्लूर सर, श्री सुरेश कल्लूर सर, श्री बशीर अहमद भयंकर सर बरे ಶಿವಪ್ಪ ಎಂ ಬಡಗಲಿ ಸರ್ ನಿವೃತ್ತ ವೇದಿಕೆಯವರೆಗೂ ಸನ್ಮಾನಕ್ಕಾಗಿ ಶ್ರೀ ಮಾರುತಿ ಧನ್ಯವಾದಗಳು. ಶ್ರೀ ಮಾರುತಿ ವಾಲಿಕಾ, ಶ್ರೀ ಈರಪ್ಪ ಗೊಂದಾಯ್ಕರ್ ಕಟಕುರಿ ಅವರು, ಶ್ರೀ ವಿಠಲ್ ಬೋಮಣ್ಣವರ್, ಶ್ರೀ ರವಿ ಪೂಜಾರಿ, ಧನ್ಯವಾದಗಳು ಸರ್. ಈಗ ಶ್ರೀ ಕೆ.ವಿ. ಪಾಟೀಲ್ ಸರ್, ಡಿ.ಡಿ. ಗೌಡ ಸಿಡಿಸಿ ಪ್ರಥಮ ದರ್ಜೆ ಕಾಲೇಜು ಗೋಳಿದಗುಡ್ ಇವರು ಕೂಡ ವೇದಿಕೆ ಭಾಗವಹಿಸ್ತಾರೆ. ಸನ್ಮಾನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸರ್ ರಂಗನಾಥ್ ಸರ್ ರೆಡಿ? ಓಕೆ ಸರ್. ನಾನು ವೇದಿಕೆ ಮೇಲೆ ಸನ್ಮಾನ ಮಾಡಲು ಶ್ರೀ ದಾದಾಪೀರ್ ಹಾಜಿ ಗೌರವಾಧ್ಯಕ್ಷರು ಇವರು ಸನ್ಮಾನ ಕಾರ್ಯಕ್ರಮ ಪ್ರಾರಂಭಿಸಬೇಕು ಸರ್. ದಾದಾಪೀರ್ ಹಾಜಿ ಸರ್ ಸನ್ಮಾನ ಕಾರ್ಯಕ್ರಮ ಪ್ರಾರಂಭಿಸಬೇಕು. ಚೇರ್ ಸರ್ ಇಲ್ಲಿ ಓಕೆ. ವೇದಿಕೆ ಮೇಲೆ ಗಣ್ಯರಿಗೆ ಸನ್ಮಾನ ನಡೆಸ್ಕೊಳ್ಬೇಕು ಸರ್. ನೆಗೆಟಿವ್ ಐತಿ ಸೋಷಿಯಲ್ ಮೀಡಿಯಾ ಇವತ್ತು ದಿವಸ ಎಷ್ಟು ಫಾಸ್ಟ್ ಐತಂದ್ರ ಒಂದ ನಿಮಿಷಕ್ಕೆ ಸುಮಾರು ನನ್ನ ಒಂದು ಡಿಜಿಟಲ್ ಅದ ನನ್ನ ಸೋಷಿಯಲ್ ಮೀಡಿಯಾ ಮಣ್ಣೊಂದು ಯಾವುದೋ ನ್ಯೂಸ್ ಹಾಕಿದ್ದೆ ನಾನು. ನೀವು ನಂಬ್ತಿರೋ ಗೊತ್ತಿಲ್ಲ, 3 ದಿನದಲ್ಲಿ 2 ಮಿಲಿಯನ್ ವ್ಯೂ ಆಗೈತೆ. ನಂದು 2 ಮಿಲಿಯನ್. ಅದು ಎಷ್ಟು ರೀಚ್ ಆಗತ್ತೆ, ಜನ ಯಾವ್ದು ಆಕರ್ಷಣೆ ಮಾಡ್ತಾರಂದ್ರೆ ಪಾಸಿಟಿವ್ನ ಆಕರ್ಷಣೆ ಮಾಡಲ್ಲ ನಮ್ಮ ಜನ. ವಿಶೇಷವಾಗಿ ಯಾವುದೋ ಒಂದು ಸುದ್ದಿಗಳನ್ನ ಪ್ರಸಾರ ಮಾಡ್ತಿರ್ತೀವಿ, ಅದನ್ನ ಯಾರು ತಗೊಳ್ಳೋದೇ ಇಲ್ಲ. ನೆಗೆಟಿವ್ಸ್ ಅಶ್ಲೀಲ ಬಿಡ್ತೀವಿ ಅಂದ್ರೆ ಅದ ಎಲ್ಲರ ಆಕರ್ಷಣೆ ಆಗತ್ತೆ. ಇಲ್ಲಿ ಬಡದಾಟದ್ರ ಆಕರ್ಷಣೆ ಅಂದ್ರೆ ಮನುಷ್ಯನ ಮನಸ್ಸು ಹೆಂಗಾಗೈತೆ ಅಂದ್ರ ಬೇಸ ಸಾಹೇಬ್ ಹೇಳಿದ್ರೆ ಮೊದಲನೇದಾಗಿ ಇವತ್ತು ದಿವಸ ಪತ್ರಿಕಾ ಮಾಧ್ಯಮದಲ್ಲಿ ಪತ್ರಕರ್ತರ ಕೆಟ್ಟ ಹೆಸರು ಪ್ರಾರಂಭ ಆಗೈತಿ. 500,000 ರೂಪಾಯಿ ಅಡ್ಡಾಡ್ತಾರೆ ಪೇಪರ್ನಾರ ಅಂತಂದು ಆರೋಪ ನಮ್ಮ ಮೇಲೆ. ಇವತ್ತಿಗೂ ನಾನು ಈ ವೇದಿಕೆ ಮುಖಾಂತರ 2 ವರ್ಷ ಮಾಧ್ಯಮದಲ್ಲಿದ್ದೇನೆ ಅಂತಂದ್ರೆ ಬಹುಶಃ ನನ್ನ ಯಾರು ಅಧಿಕಾರಿಗಳಾಗ್ಲಿ ಅಥವಾ ಯಾವ ಕಚೇರಿಗಳಾಗ್ಲಿ ನಾನು ಯಾರು ಅಂತ ಅವ್ರನ್ನ ಪರಿಚಯ ಆಗಿಲ್ಲ. ಆ ರೀತಿ ನನ್ನ ಮಾಧ್ಯಮ ಒಡನೆ ಬದಾಮಿ ಒಳಗ ನಂಬರ್ 1 ಪತ್ರಕರ್ತನಾಗಿ ಕಮಿಟ್ಮೆಂಟ್ ಇದ್ರೆ ನಿನಗೆ ಧೈರ್ಯ ಬರಲ್ಲ. ಸುದ್ದಿಗಳನ್ನು ಮಾತಾಡಕ್ಕಾಗ್ತದೆ. ಒಬ್ಬ ಶಾಸಕರ ತಪ್ಪುಗಳನ್ನಾಗಿರ್ಬೋದು, ಸಂಸದರ ತಪ್ಪುಗಳನ್ನಾಗಿರ್ಬೋದು, ಕಾರ್ಯಕ್ರಮದ ಅಧಿಕಾರಿಗಳಾಗಿರ್ಬೋದು, ಯಾರೇ ವಿರುದ್ಧ ನಾವು ಒಂದು ಸುದ್ದಿ ಮಾಡಕ್ಕೆ ನಮ್ಮ ಕಡೆ ತಾಕತ್ತು ಹೊಡೆಯಕ್ಕೆ. ಯಾಕಂದ್ರೆ ಅದನ್ನ ನಮ್ಮ ಮೇಲೆ ಕಳಂಕ ಐತಿ.
500,000 ರೂಪಾಯಿ ಪೇಪರ್ ಬಿಡುವಂತ ಮನೋಸ್ಥಿತಿಯನ್ನು ದಯಮಾಡಿ ಭೂಮಂಡಲ ದೀಪ ದಿಟ್ಟತನದಿಂದ ನೀವು ನಿರಂತರವಾಗಿ ಜನಗಳ ಮಧ್ಯೆ ಜನಗಳ ಸಂಕಷ್ಟಗಳನ್ನ ನೀವು ಅರ್ಥೈಸಿಕೊಂಡು ಸುದ್ದಿಗಳನ್ನ ಪ್ರಚಾರ ಮಾಡಿರಿ. ನಾನು ವಿನಂತಿಸ್ಕೊಳ್ತೀನಿ, ಭೂಮಂಡಲ ದೀಪದ ಪತ್ರಿಕೆಯವರಿಗೆ ಬಹಳ ದೊಡ್ಡ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಜನಸಾಮಾನ್ಯರಿಗೆ ಸಣ್ಣ ಪುಟ್ಟ ಅವಶ್ಯಕತೆಗಳ ಸುದ್ದಿಗಳನ್ನು ಮಾಡಿ. ಏನ್ ಬೇಕು ಜನಗಳಿಗೆ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸಬೇಕು? ಇವತ್ತು ದಿವಸ ಕೇಂದ್ರ ಸರ್ಕಾರ ಯೋಜನೆಗಳು ಬರ್ತಾವ, ರಾಜ್ಯ ಸರ್ಕಾರ ಯೋಜನೆಗಳು ಬರ್ತಾವ, ಅದನ್ನ ಜನಸಾಮಾನ್ಯರಿಗೆ ಮುಟ್ತಾ ಇಲ್ಲ. ಅವ್ರು ಯಾವ ರೀತಿ ಹೌ ಕ್ಯಾನ್ ಇಂಪ್ಲಿಮೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನುವಂಥದ್ದು ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮೊದಲು ಕೆಲಸ ಮಾಡಿ ಒಂದು. ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ಬೋದು, ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ PWD ರಸ್ತೆಗಳಾಗಿರ್ಬೋದು, ರಸ್ತೆ, ಬೆಳಕು, ನೀರು, ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಸರಿಯಾದ ರೀತಿ ಜನಸಾಮಾನ್ಯರಿಗೆ ಒದಗಿಸಿಲ್ಲ ಅಂದ್ರೆ ಅದನ್ನ ಸರ್ಕಾರದ ಗಮನಕ್ಕಾಗಿ ಕಾರ್ಯಾಂಗದ ವ್ಯವಸ್ಥೆಗೆ ಗಮನಕ್ಕೆ ತರುವಂತ ದಿಟ್ಟದಿಂದ ಯಾರು ಮುಲಾಜಿಲ್ಲದ ಸುದ್ದಿಗಳನ್ನ ಪ್ರಸಾರ ಮಾಡಿ ನಿಮ್ಗೆ ಏನು ಮಾಡಕ್ಕಾಗಂಗಿಲ್ಲ. ಯಾರು ಇಲ್ಲಿ ಕಮಿಟ್ಮೆಂಟ್ ಅನ್ನೋ ವಿಷಯನೇ ಬೇಡ. ದಯಮಾಡಿ ನಾನು ಈ ಒಂದು ಚಾಣಕ್ಯ ಸಂಪಾದಕನಾಗಿ ನಾವು ನಿಮ್ ಜೊತೆನೆ ಇರ್ತೀವಿ. ನಮ್ಮ ಕಡೆ ಏನು ಸಲಹೆ ಸೂಚನೆ ಏನೇನ್ ಬೇಕಾಗುತ್ತೋ ಮಾರ್ಗದರ್ಶನ ನೀಡ್ತೀವಿ. ದಯಮಾಡಿ ಇಲ್ಲಿ ಇರ್ತಕ್ಕಂಥ ಓದುಗರಾಗಿರ್ಬೋದು ಮತ್ತು ಈ ಓದುಗರ ಸಂಖ್ಯೆಯಲ್ಲಿ ಆಗಿರ್ಬೋದು ದಯಮಾಡಿ ನಾನು ವಿನಂತಿಸ್ಕೊಡ್ತೀನಿ. ಇಲ್ಲಿ ಬೇಕಿಂತ ಯಾವುದೇ ದಿನಪತ್ರಿಕೆ ಆಗಿರ್ಬೋದು, ಮಾಸಿಕ ಪತ್ರಿಕೆ ನಿಮ್ಮ ಮನೆಯೊಳಗೆ ಬಹಳ ಖರ್ಚು ಚೆನ್ನಾಗಿಲ್ಲ. 4 ರಿಂದ 5 ರೂಪಾಯಿ ಒಂದು ಪತ್ರಿಕೆ ಇರ್ತದೆ. ಒಂದು ತಿಂಗಳಿಗೆ 100-150 ರೂಪಾಯಿ. ಎಕ್ಸ್ಟ್ರಾ ಎಲ್ಲ ಹುಡುಗರಿದ್ರೆ SLC ಮಕ್ಕಳಿಗೆ ಒಂದು ದಿವಸ ನಂದು ಪ್ರಜಾಪ್ರಗತಿ ಅದ ಉದಯವಾಣಿ ರಿಪೋರ್ಟಿಂಗ್ ಮಾಡ್ತೀವಿ. ಅಲ್ಲಿ ಮಕ್ಕಳಿಗೆ SLC ಮಕ್ಕಳಿಗೆ ಸಿಲೆಬಸ್ ನಾವೆಲ್ಲ ಒಂದು ಪೇಪರ್ ಇರ್ತದ, ಚಾದಂಗದಾಗ ಎಲ್ಲಾರು ನಾಮತ್ ಪೇಪರ್ ಇನ್ನೊಂದು ಪೇಪರ್ ಅಂಗಡಿ ಕಸ್ಕೊಂತಿದ್ರು ಎಲ್ಲಾರು. ಹೌದಿಲ್ರಿ? ಇವತ್ತು ಯಾರು ಪೇಪರ್ ನೋಡಲ್ಲ. ಯಾಕಂದ್ರೆ ಎಲ್ಲ ಡಿಜಿಟಲ್ ನಲ್ಲಿ ಬರೋದ್ರಿಂದ ಅದನ್ನ ಯಾಕೆ ನೋಡ್ಬೇಕು ಅಂತಾರೆ. ಅದು ಗೊತ್ತಿರಲಿ, ಪತ್ರಿಕೆಯಲ್ಲಿ ಬರೋದು ಯಾವತ್ತಿದ್ರು ಅಧಿಕೃತವಾಗಿರುತ್ತೆ. ತುಲನೆ ಮಾಡಿ ಸಾಧಕ ಬಾಧಕ ಒಂದು ಪ್ರಕಟಣೆ ಆಗುತ್ತದೆ. ಅಧಿಕೃತ ಪ್ರಕಟಣೆ ಒಬ್ಬರಿಗಾಗಿರ್ಬೋದು, ಒಂದು ಮಕ್ಕಳಾಗಿರ್ಬೋದು, ಪತ್ರಿಕೆಗಳನ್ನ ಓದುವುದನ್ನು ನಿಲ್ಲಿಸಬೇಕು. ಪತ್ರಿಕೆಗಳನ್ನ ಓದುವುದು ನಿಲ್ಲಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಅಲ್ಲಿ ಸಮಗ್ರವಾದ ಜ್ಞಾನ ಬರ್ತಾ ಇಲ್ಲ. ಓದುವಿಕೆ ಅಂತ ಏನಾಗ್ತಂದ್ರೆ ಯಾವಾಗ ಓದೋದು ಮಾಡೋದಿಲ್ಲ. ಅದಕ್ಕ ಒಂದು ಸೆರೆಬಲಮ್ ಮತ್ತು ಕಾರ್ಟೆಕ್ಸ್ ಅಂತ ಇರ್ತಾರೆ ಮೆದುಳಿನಲ್ಲಿ. ಯಾವ ಮನುಷ್ಯ ಜಾಸ್ತಿ ಓದ್ತಾನ ಅವ್ರ ಮೆದುಳಿನಲ್ಲಿ ಸಂಗ್ರಹ ಆಗುತ್ತೆ ಜ್ಞಾನ, ಜೀವಿ ಸ್ಟೋರೇಜ್ ಆಗುತ್ತೆ. ಅದಕ್ಕೆ ದಯಮಾಡಿ ಇವತ್ತು ದಿವಸ ಪತ್ರಿಕೆಗಳನ್ನ ನಿಮ್ಮ ಮನೆಗೆ ಮುಟ್ಟಿಸ್ಕೊಳ್ತಾ ಇದ್ರು. ಇವತ್ತಿನ ದಿವಸ ಡಿಜಿಟಲ್ ನಲ್ಲಿ ಇವತ್ತು ದಿವಸ ಎಲ್ಲ ಡಿಜಿಟಲ್ ಬರ್ತೈತಿ. ಈ ಡಿಜಿಟಲ್ ನಲ್ಲಿ ಬಂದಿದ್ದಕ್ಕೆ ಅಟ್ಲೀಸ್ಟ್ ಓದುವಂತ ಗುಣ ಕಲ್ಪರಿ. ಇದು ಮೊದಲೇ ಸ್ವಾತಂತ್ರ್ಯವನ್ನ ಇವತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಟಿವಿ ಇರ್ಬೋದು, ಇವತ್ತು ಸಾಕಷ್ಟು ಫಾರ್ವರ್ಡ್ ಅದ, ಡಿಜಿಟಲ್ ಸ್ಯಾಟಲೈಟ್ ಅದ. ದೇಶದೊಳಗ ಭಾರತ ದೇಶ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕಾದ್ರ ಅವತ್ತು ಅಲ್ಪ ತುದಿಬೇಡದಷ್ಟು ಪತ್ರಿಕೆಗಳಿತ್ತು. ಒಂದು ಪತ್ರಿಕೆಗಳನ್ನ ತಯಾರಾಗಬೇಕಾದ್ರೆ ಇವತ್ತು ನಾವು ಟೈಪ್ ಮಾಡ್ತೀವಿ, ವಾಯ್ಸ್ ಟೈಪ್ ಮಾಡ್ತೀವಿ. ಅವತ್ತವೆಲ್ಲ ಮನೆಯಿಂದ ಜೋಡಿಸ್ತಿದ್ರು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ. ಎಷ್ಟು ಕಷ್ಟ ಇರ್ತಿತ್ತು. ಅಂತ ಕಷ್ಟದಲ್ಲಿ